ಪರೀಕ್ಷಿತ ಮಹಾರಾಜ. ಅರ್ಜುನನ ಮಗ ಅಭಿಮನ್ಯು, ಅವನ ಮಗನೇ ಪರೀಕ್ಷಿತ. ಒಂದು ದಿವಸ ಬೇಟೆಗೆ ಹೋದಾಗ ದಾರಿ ತಪ್ತಾನೆ. ಹಸಿವು ಬಾಯಾರಿಕೆಗಳಿಂದ ಬಳಲ್ತಾ ಇರುವಾಗ ಅಲ್ಲೊಂದು ಆಶ್ರಮ ಕಾಣಿಸುತ್ತೆ. ಅದರ ಮುಂದೆಯೇ ಋಷಿಯೊಬ್ಬರು ಧ್ಯಾನದಲ್ಲಿ ಸಮಾಧಿ ಸ್ಥಿತಿಯಲ್ಲಿರೋದನ್ನು ನೋಡ್ತಾನೆ. ಆದರೆ ಆ ಋಷಿಯು ಯಾವ ಸತ್ಕಾರವನ್ನೂ ಮಾಡಲಿಲ್ಲ ಅಂತ ಹೇಳಿ ಹಸಿವು ಬಾಯಾರಿಕೆಗಳಿಂದಲೂ ಕೂಡಿದ್ದರಿಂದ ಕೋಪದಿಂದ ಅಲ್ಲಿಯೇ ಸತ್ತು ಬಿದ್ದಿದ್ದ ಹಾವೊಂದನ್ನು ಋಷಿಯ ಮೈ ಮೇಲೆ ಹಾಕಿ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯಕ್ಕೆ ಋಷಿಯ ಮಗ ಆಶ್ರಮಕ್ಕೆ ಹಿಂದಿರುಗ್ತಾನೆ. ತಂದೆಯ ಮೈ ಮೇಲೆ ಬಿದ್ದಿದ್ದ ಹಾವನ್ನು ನೋಡಿ ಕೋಪದಿಂದ, ಯಾರು ಈ ಹಾವನ್ನು ತನ್ನ ತಂದೆಯ ಮೇಲೆ ಹಾಕಿರುವರೋ ಅವರು ಒಂದು ವಾರದ ಒಳಗೆ ಹಾವಿನಿಂದಲೇ ಸಾಯುವಂತಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಬಿಡ್ತಾನೆ. ಆಗ ಎಚ್ಚೆತ್ತ ಋಷಿಯು ತನ್ನ ದಿವ್ಯ ದೃಷ್ಟಿಯಿಂದ ಪರೀಕ್ಷಿತ ಮಹಾರಾಜ ಅಂತ ಹೇಳಿ ತಿಳ್ಕೊಂಡು ಶಾಪದ ವಿಷಯವನ್ನು ತಿಳಿಸ್ತಾನೆ. ಪರೀಕ್ಷಿತನು ಜ್ಞಾನಿಯಾದ್ದರಿಂದ ಸಾವು ಎಲ್ಲರಿಗೂ ಬರುತ್ತದೆ, ಆದರೆ ಯಾವಾಗ ಅಂಥೇಳಿ ತಿಳಿದಿರೋದಿಲ್ಲ. ಆದರೆ ತನಗೆ ತಿಳಿದಿದೆ ಅಂತ ಹೇಳಿ ಸಂತೋಷದಿಂದ ಏನು ಮಾಡಿದರೆ ತಾನು ಮೋಕ್ಷವನ್ನು ಹೊಂದುತ್ತೇನೆ ಅಂತ ಕೇಳಿದಾಗ ಭಾಗವತವನ್ನು ಕೇಳಿದರೆ ಮೋಕ್ಷವನ್ನು ಹೊಂದಬಹುದು ಅಂತ ತಿಳಿಯುತ್ತೆ. ಆಗ ವ್ಯಾಸರ ಮಗನಾದ ಶುಕಮುನಿಯು ತನ್ನ ತಂದೆಯು ಬರೆದ ಭಾಗವತವನ್ನು ಹೇಳ್ತಾನೆ. ಪರೀಕ್ಷಿತನಿಗೆ ಒಂದೇ ವಾರ ಸಮಯವಿದ್ದುದರಿಂದ 1 ವಾರದಲ್ಲಿ ಹೇಳಿದ್ದರಿಂದ ಭಾಗವತ ಸಪ್ತಾಹ ಅಂತ ಹೇಳ್ತಾರೆ. ಪೂರ್ಣವಾಗಿ ಭಾಗವತ ಕೇಳಿದ ನಂತರ ಶುಕಮುನಿಯು ಪರೀಕ್ಷಿತನಿಗೆ ಹೇಳ್ತಾನೆ, ನಿನ್ನ ಸಾವು ನಿಶ್ಚಿತ, ತಕ್ಷಕನು ಕೊಲ್ಲುವನು, ಆದರೆ ಈಗ ನಿನಗೆ ಜ್ಞಾನ ಉಂಟಾಗಿದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ.